ಕೊಡಗಿಗೆ ಚಾರಣಕ್ಕೆ ಬಂದು ನಾಪತ್ತೆಯಾಗಿದ್ದ ಟೆಕ್ಕಿ ಶರಣ್ಯ ಪತ್ತೆಯಾಗಿದ್ದಾರೆ. ಏಪ್ರಿಲ್ 2ರಂದು ತಡಿಯಂಡಮೋಳ್ಗೆ ಚಾರಣಕ್ಕೆ ಅಂತ ಬಂದಿದ್ದ ಶರಣ್ಯ ಕೊಡಗಿನ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ಹೋದಾಗ ಮಿಸ್ಸಿಂಗ್ ಆಗಿತ್ತು. ಕೇರಳ ರಾಜ್ಯದ ನಾದನಾಪುರ ಮೂಲದ ಯುವತಿ ಶರಣ್ಯ ಚಾರಣದಿಂದ ಹಿಂತಿರುಗುವಾಗ ಕಾಡ್ನಲ್ಲಿ ನಾಪತ್ತೆಯಾಗಿತ್ತು. 3 ದಿನದ ನಂತರ ಸ್ಥಳೀಯರು ಅರಣ್ಯ ಸಿಬ್ಬಂದಿಗೆ ಸಿಕ್ಕಿದ್ದಾರೆ. ಶರಣ್ಯ ನಾಪತ್ತೆಯಾಗಿದ್ದ ಶರಣ್ಯ ಪತ್ತೆಯಾಗಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. 3 ದಿನ ದಟ್ಟವಾದ ಅರಣ್ಯದಲ್ಲಿ ಏಕಾಂಗಿಯಾಗಿದ್ದ ಶರಣ್ಯ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಚಾರಣಕ್ಕೆ ಅಂತ ಹೋದಾಗ ನಾಪತ್ತೆಯಾಗಿದ್ದ ಯುವತಿ ಶರಣ್ಯ ಪತ್ತೆಯಾಗಿದ್ದಾರೆ. ಕೊಡಗಿಗೆ ಬಂದು ನಾಪತ್ತೆಯಾಗಿತ್ತು. 3 ದಿನದ ನಂತರ ಮತ್ತೆ ಪತ್ತೆ ಮಾಡಿದ್ದಾರೆ. ಆಗಮಿಸಿ ನಾಪತ್ತೆಯಾಗಿದ್ದ ಶರಣ್ಯ ಈಗ ಪತ್ತೆಯಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೊಡಗು ಜಿಲ್ಲೆಯ ತಡಿಯಾಂಡಮೋಲ್ ಶಿಖರಕ್ಕೆ ಚಾರಣಕ್ಕಾಗಿ 2026 ಏಪ್ರಿಲ್ 2ನೇ ತಾರೀಕಿಗೆ ಅವರು ಬಂದಿದ್ರು. ಸುಮಾರು 15 ಚಾರಣಗಾರರೊಂದಿಗೆ ಅವರು ಚಾರಣಕ್ಕೆ ಹೋಗಿದ್ರು. ಸುಮಾರು 4 ಕಿಲೋಮೀಟರ್ ಚಾರಣಗರೆಲ್ಲರೂ ಮೂಲ ನೆಲೆಗೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ. ಅವರು ದೂರವಾಣಿ ಮುಖಾಂತರ ಹೋಮ್ ಸ್ಟೇಲಿ ವಾಸ ಮಾಡ್ತಾ ಇದ್ರು. ನನಗೆ ದಾರಿ ತಪ್ಪಿ ಹೋಗಿದೆ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ದರು. ಅದಾದ ತಕ್ಷಣ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯೋನ್ಮುಖರಾದರು. ಸುಮಾರು 5 ತಂಡವನ್ನು ಮಾಡಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಸಿದ್ರು. ಪೊಲೀಸರಿಗೂ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಏಪ್ರಿಲ್ 2ರಂದು ತಡಿಯಂಡಮೋಳ್ಗೆ ಚಾರಣಕ್ಕೆ ಅಂತ ಬಂದಿದ್ದ ಶರಣ್ಯ ಕೊಡಗಿನ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ಹೋದಾಗ ಮಿಸ್ಸಿಂಗ್ ಆಗಿತ್ತು. ಕೇರಳ ರಾಜ್ಯದ ನಾದನಾಪುರ ಮೂಲದ ಯುವತಿ ಶರಣ್ಯ ಚಾರಣದಿಂದ ಹಿಂತಿರುಗುವಾಗ ಕಾಡ್ನಲ್ಲಿ ನಾಪತ್ತೆಯಾಗಿತ್ತು. 3 ದಿನದ ನಂತರ ಸ್ಥಳೀಯರು ಅರಣ್ಯ ಸಿಬ್ಬಂದಿಗೆ ಸಿಕ್ಕಿದ್ದಾರೆ. ಶರಣ್ಯ ನಾಪತ್ತೆಯಾಗಿದ್ದ ಶರಣ್ಯ ಪತ್ತೆಯಾಗಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. 3 ದಿನ ದಟ್ಟವಾದ ಅರಣ್ಯದಲ್ಲಿ ಏಕಾಂಗಿಯಾಗಿದ್ದ ಶರಣ್ಯ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಚಾರಣಕ್ಕೆ ಅಂತ ಹೋದಾಗ ನಾಪತ್ತೆಯಾಗಿದ್ದ ಯುವತಿ ಶರಣ್ಯ ಪತ್ತೆಯಾಗಿದ್ದಾರೆ. ಕೊಡಗಿಗೆ ಬಂದು ನಾಪತ್ತೆಯಾಗಿತ್ತು. 3 ದಿನದ ನಂತರ ಮತ್ತೆ ಪತ್ತೆ ಮಾಡಿದ್ದಾರೆ. ಆಗಮಿಸಿ ನಾಪತ್ತೆಯಾಗಿದ್ದ ಶರಣ್ಯ ಈಗ ಪತ್ತೆಯಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೊಡಗು ಜಿಲ್ಲೆಯ ತಡಿಯಾಂಡಮೋಲ್ ಶಿಖರಕ್ಕೆ ಚಾರಣಕ್ಕಾಗಿ 2026 ಏಪ್ರಿಲ್ 2ನೇ ತಾರೀಕಿಗೆ ಅವರು ಬಂದಿದ್ರು. ಸುಮಾರು 15 ಚಾರಣಗಾರರೊಂದಿಗೆ ಅವರು ಚಾರಣಕ್ಕೆ ಹೋಗಿದ್ರು. ಸುಮಾರು 4 ಕಿಲೋಮೀಟರ್ ಚಾರಣಗರೆಲ್ಲರೂ ಮೂಲ ನೆಲೆಗೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ. ಅವರು ದೂರವಾಣಿ ಮುಖಾಂತರ ಹೋಮ್ ಸ್ಟೇಲಿ ವಾಸ ಮಾಡ್ತಾ ಇದ್ರು. ನನಗೆ ದಾರಿ ತಪ್ಪಿ ಹೋಗಿದೆ ಅಂತ ಅವರು ಸೂಚನೆಯನ್ನು ಕೊಟ್ಟಿದ್ದರು. ಅದಾದ ತಕ್ಷಣ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯೋನ್ಮುಖರಾದರು. ಸುಮಾರು 5 ತಂಡವನ್ನು ಮಾಡಿ ಇವತ್ತು ಶೋಧ ಕಾರ್ಯಾಚರಣೆ ನಡೆಸಿದ್ರು. ಪೊಲೀಸರಿಗೂ ಅವರು ಮಾಹಿತಿಯನ್ನು ಕೊಟ್ಟಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.